ಒಂದು ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಪ್ರಯತ್ನವಂತೂ ಮಾಡಬೇಕು. ಹಾಗಾಗಿ ಈಗ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಕ್ ಮುಂದಾಗ್ತಾ ಇದ್ದಾರೆ. ಏನು ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇರೋದು ಅವರ ತವರಿನಲ್ಲಿ ಒಂದು ಮೆಸೇಜ್ ಪಾಸ್ ಆಗ್ಬೇಕಲ್ಲ. ಇನ್ನೊಂದು ಕಡೆಗೆ KN ರಾಜಣ್ಣ, ಅದೇ ನವೆಂಬರ್ ಕ್ರಾಂತಿಯ ವೀರರು ಶೂರರು, ಅವರಿಗೊಂದು ಪತ್ರ ಬರೆದ್ಬಿಟ್ಟಿದಾರಂತೆ ರಾಹುಲ್ ಗಾಂಧಿ. ಏನ್ ಪತ್ರ, ಯಾತಕ್ಕೋಸ್ಕರ? ಮಗದೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲೇ ಮದ್ದು ಅರುವಂತ ಕೆಲಸವನ್ನು ಹೇಳಿದ್ರಲ್ಲ, ಆ ಮದ್ದನ್ನು ಅರಿಯೋ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರೆ ನೋ 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 ನೋ, ಓನ್ಲಿ ಹೈಕಮಾಂಡ್ ನನ್ನ ಪರವಾಗಿದ್ದಾರೆ. ಸೊ ಹಾಗಾಗಿ ಆ ವಿಶ್ವಾಸ ಅವರಲ್ಲಿದೆ. ಖರ್ಗೆ ಅವ್ರಿಗೇನಿದೆ, ಹೊಸ ದಾಳವನ್ನು ಉರುಳಿಸೋದು. ಇದೆಲ್ಲ ರಾಜಕೀಯನೇ ನೋಡಿ. ಸಂಕ್ರಾಂತಿ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಜೋರು. ಸಿಎಂ ತವರಲ್ಲಿ ನಾಳೆ ಶಕ್ತಿ ಪ್ರದರ್ಶನ. ಅಹಿಂದ ಹೆಸರಿನಲ್ಲಿ ಬೆಂಬಲಿಗರ ಶಕ್ತಿ ಪ್ರದರ್ಶನ. ಕುರ್ಚಿ ಕಾದಾಟ ಜೋರಾಗ್ತಾ ಇದ್ದಂತೆ ಅಹಿಂದ ಸಮಾವೇಶಕ್ಕೆ ಭರದ ಸಿದ್ಧತೆ ನಡೆದಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಸಭೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಪೂರ್ವಭಾವಿ ಸಭೆ ನಡೆಯಲಿದೆ. ಸಿದ್ದರಾಮಯ್ಯ ಬೆಂಬಲಿಸಿ ಅಹಿಂದ ಸಭೆ ಹೆಸರಿನಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಬೆಂಬಲಿಗರು ಮುಂದಾಗಿದ್ದಾರೆ. ಕುರ್ಚಿ ಕಾದಾಟದ ನಡುವೆಯೇ ಮೈಸೂರಿನಲ್ಲಿ ಅಹಿಂದ ಹೋರಾಟದ ಧ್ವನಿ ಜೋರಾಗಿದೆ. ನಾಳೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶದ ಹಿನ್ನೆಲೆಯಲ್ಲಿ ಮಹತ್ವಪೂರ್ಣವಾದಂತಹ ಪೂರ್ವಭಾವಿ ಸಭೆ ನಡೀತಾ ಇದೆ. ಜನವರಿ 3ನೇ ವಾರದಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸೋದಕ್ಕೆ ಅಹಿಂದ ಒಕ್ಕೂಟಗಳು ತೀರ್ಮಾನ ಮಾಡಿದ್ದೇವೆ. ಅದರ ಸಂಖ್ಯೆ ಯಾವ ರೀತಿಯಾಗಿ ಇರಬೇಕು ಏನು ಅನ್ನುವಂಥದ್ದರ ತೀರ್ಮಾನ ನಾಳೆ ಆಗುತ್ತೆ. ಆ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಸಂಕಷ್ಟಗಳು ಬಂದಾಗಲೆಲ್ಲವೂ ಕೂಡ ಅಹಿಂದ ಸಮಾವೇಶಗಳ ಮೂಲಕ ಸಂದೇಶ ರವಾನೆ ಮಾಡ್ತಾ ಇದ್ರು. ಈಗಲೂ ಕೂಡ ಅಂಥದ್ದೇ ಸಂದೇಶ ರವಾನೆಗೆ ಈಗ ಅಹಿಂದ ಒಕ್ಕೂಟಗಳು ಮುಂದಾಗಿವೆ. ರಾಹುಲ್ ಗಾಂಧಿಗೆ KN ರಾಜಣ್ಣ ಪತ್ರ. ಸಿಎಂ ಸಿದ್ದರಾಮಯ್ಯ ಪರ ರಾಜಣ್ಣ ಬ್ಯಾಟಿಂಗ್. ರಾಜಣ್ಣ ಪತ್ರದಲ್ಲಿ ಡಿಸಿಎಂ DK ಶಿವಕುಮಾರ್ ವಿರುದ್ಧ ದೂರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟದ ಮಧ್ಯೆ ಇದೀಗ ಲೆಟರ್ ಪಾಲಿಟಿಕ್ಸ್ ಜೋರಾಗಿದೆ. ಮಾಜಿ ಸಚಿವ KN ರಾಜಣ್ಣ ರಾಹುಲ್ ಗಾಂಧಿಗೆ 8 ಪುಟಗಳ ಸುದೀರ್ಘ ಪತ್ರವನ್ನು ಬರೆದಿದ್ದು ಸಿಎಂ ಸಿದ್ದರಾಮಯ್ಯ ಪರ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ SC ST OBC ಅಲ್ಪಸಂಖ್ಯಾತರು ಬಡವರು ಸೇರಿ ಎಲ್ಲರ ಏಳಿಗೆಗಾಗಿ ಕೆಲಸವನ್ನ ಮಾಡಿದ್ದಾರೆ ಅಂತ ಸಿಎಂ ಪರ ಉಲ್ಲೇಖಿಸಿದ್ದಾರೆ. ಇನ್ನು ಇದೇ ಪತ್ರದಲ್ಲಿ ಡಿಸಿಎಂ DK ಶಿವಕುಮಾರ್ ವಿರುದ್ಧವೂ ಕೂಡ ನೇರಾನೇರವಾಗಿ ಆರೋಪಿಸಿದ್ದಾರೆ. BLRಗಳು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಲೋಕಸಭೆಯಲ್ಲಿ ಇನ್ನೂ 8ರಿಂದ 10 ಸೀಟು ಗೆಲ್ತಾ ಇದ್ವಿ. BLRಗಳನ್ನ ನೇಮಕ ಸರಿಯಾಗಿದ್ರೆ ವೋಟ್ ಚೋರಿ ಆಗ್ತಿರ್ಲಿಲ್ಲ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಂಸದ DK ಸುರೇಶ್, ಅದು ಅವರ ಪ್ರತಿಪಾದನೆ, ಅವರ ವಿಚಾರ ಅಂದಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು. ಅವರು ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವರಿಗೆ ಸೇರಿದಂತ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನ ಗಮನಿಸ್ತದೆ. ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿ. ಮತಚೋರಿ ಹೇಳಿಕೆ ವಿಚಾರದಲ್ಲಿ ರಾಜಕೀಯ. ರಾಹುಲ್ ಭೇಟಿಗೆ ಅವಕಾಶ ಕೇಳಿದ ರಾಜಣ್ಣ. ಇನ್ನು ವೋಟ್ ಚೋರಿ ಬಗ್ಗೆ ಹೇಳಿಕೆ ನೀಡಿ ಸಚಿವ ಸ್ಥಾನ ಕಳೆದುಕೊಂಡ ರಾಜಣ್ಣ ತಮ್ಮ ಹೇಳಿಕೆಯ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನಾನು ಏನು ತಪ್ಪು ಮಾಡಿದೆ ಅಂತ ಸಚಿವ ಸ್ಥಾನದಿಂದ ತೆಗೆದುಹಾಕಲಾಯಿತು ಅಂತ ಪ್ರಶ್ನಿಸಿದ್ದಾರೆ. ನನ್ನ ಹೇಳಿಕೆಯನ್ನ ತಿರುಚಿ ರಾಜಕೀಯ ಮಾಡಲಾಗಿದೆ. ಈ ಬಗ್ಗೆ ಚರ್ಚೆಗೆ ಭೇಟಿಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ. ನಾನು ಯಾವುದೇ ಭ್ರಷ್ಟಾಚಾರ ಮಾಡದೆ 2 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ತಂದಿದ್ದೇನೆ. SC ST ಮಹಿಳಾ ಮೀಸಲಾತಿ ತಂದಿದ್ದೇನೆ. ಇದರಿಂದ ರಾಜ್ಯಾದ್ಯಂತ 1 ಲಕ್ಷ ಕಾರ್ಯಕರ್ತರಿಗೆ ಅನುಕೂಲವಾಗಿದೆ. ಹಾಸನ ಉಸ್ತುವಾರಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಹಾಸನ ಗೆಲ್ಲುವಂತೆ ಕೆಲಸ ಮಾಡಿದ್ದೇನೆ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ. ನಾನು ನೆಹರು ಫ್ಯಾಮಿಲಿಗೆ ನಿಷ್ಠೆಯಿಂದ ಇದ್ದೇನೆ ಅಂತಲೂ ಕೂಡ ರಾಜಣ್ಣ ಹೇಳಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯ ಏನು ರಿಸಲ್ಟ್ಸ್ ಬಂತು, ಆದ ನಂತರ ಮಧುಸೂದನ್ ಮಿಸ್ತ್ರಿ ಅವರ ನಾಯಕತ್ವದಲ್ಲಿ ಒಂದು ಕೂಲಂಕುಷವಾದ ವಿಚಾರಣೆ ನಡೆದಿದೆ. ನಾವೆಲ್ಲರೂ ಸಹ ಏನೇನು ನಡೆದಿದೆ ಅನ್ನೋದನ್ನು ಮಧುಸೂದನ್ ಮಿಸ್ತ್ರಿ ಅವರಿಗೆ ಅವ್ರು ಬಂದಿದ್ದಂಥ ಟೀಮ್ ಅವ್ರಿಗೆ ನಾವು ಹೇಳಿದ್ದೀವಿ. ಆದ್ದರಿಂದ ಚುನಾವಣೆ ಬಂದಿರತಕ್ಕಂಥ ಫಲಿತಾಂಶ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದು ಮಧುಸೂದನ್ ಮಿಸ್ತ್ರಿ ಅವ್ರು ಮಾಡಬೇಕು ಮತ್ತು ACC ಅವ್ರು ಮಾಡಬೇಕು. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹೈಕೋರ್ಟ್ನಲ್ಲೇ ಪವರ್ ಶೇರ್ ಇತ್ಯರ್ಥ ಎಂದ ಸಿದ್ದು, ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಕ್ಲೇಮ್ ಏನು? ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಹೈಕಮಾಂಡ್ ಕೋರ್ಟ್ನಲ್ಲೇ ಪವರ್ ಶೇರ್ ಇತ್ಯರ್ಥ ಅಂತ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಹೇಳುತ್ತಿದ್ದಾರೆ. ಈ ಮೂಲಕ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೈಕಮಾಂಡ್ ಎದುರೇ ಕ್ಲಾರಿಟಿಗೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಸಂಪುಟ ಪುನರಚನೆ ದಾಳವನ್ನು ಕೂಡ ಉರುಳಿಸುವ ಸಾಧ್ಯತೆ ಇದೆ.
ಹೀಗಾಗಿ ಹೈಕಮಾಂಡ್ ಅಂಗಳದಲ್ಲೇ ಕುರ್ಚಿ ಫೈಟ್ ಇತ್ಯರ್ಥ ಆಗಲಿ ಅಂತ ಸಿದ್ದರಾಮಯ್ಯ ಪವರ್ ಗೇಮ್ ಪ್ಲೇ ಮಾಡಿದ್ದಾರೆ. ಇನ್ನು ಹೈಕಮಾಂಡ್ ತಮ್ಮ ಪರವಾಗಿದ್ದಾರೆ ಎಂಬ ಲೆಕ್ಕಾಚಾರದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಹೈಕಮಾಂಡ್ ನಮ್ಮ ಪರ ಎಂಬ ಹೇಳಿಕೆಯನ್ನ ಕೊಡುತ್ತಿದ್ದಾರೆ. ಕರೆದ್ರೆ ಹೋಗ್ತೀನಿ, ಸುಮ್ಮನೆ ನೀವೇ ಎಲ್ಲರೂ ಕೇಳ್ತೀರಲ್ಲ. ಕರೀದರು ಕರೆದ್ರೆ ಹೋಗ್ತೀನಿ, ಕೆಲಸ ಇದ್ರೆ ಹೋಗ್ತೀನಿ. ಹಾಗಾದ್ರೆ ಹೈಕಮಾಂಡ್ ಮುಂದೆ ಯಾವೆಲ್ಲ ದಾಳವನ್ನ ಉರುಳಿಸಬಹುದು ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಹೈದಾಳ. ಕುರ್ಚಿ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷ ಸರ್ಕಾರದ ಮೇಲೆ ಪರಿಣಾಮ. ನನ್ನನ್ನ ಕುರ್ಚಿಯಿಂದ ಇಳಿಸಿದರೆ ಅಹಿಂದ ವರ್ಗ ತಿರುಗಿ ಬೀಳಬಹುದು. ಇದು ಭವಿಷ್ಯದಲ್ಲಿ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಲಿದೆ. ಹೆಚ್ಚು ಶಾಸಕರ ಬೆಂಬಲ ನನ್ನ ಪರ ಇದೆ. ಶಾಸಕರ ಅಭಿಪ್ರಾಯ ಮೀರಿ ನಿರ್ಧರಿಸಿದರೆ ಸರ್ಕಾರಕ್ಕೆ ಸಮಸ್ಯೆ. ಶಾಸಕರ ಅಭಿಪ್ರಾಯದಂತೆ ನಿರ್ಧಾರವಾಗಲಿ. ಕ್ಲೀನ್ ಇಮೇಜ್ನಲ್ಲಿ ಸರ್ಕಾರ ನಡೆಯುತ್ತಿದೆ. ಈಗ ಬದಲಾವಣೆ ಅಂದ್ರೆ ಮತ್ತಷ್ಟು ಗೊಂದಲ ಸಾಧ್ಯತೆ. 2028ರ ಚುನಾವಣೆ ಪಕ್ಷಕ್ಕೆ ಮುಖ್ಯ. ಹೀಗಾಗಿ ಆತುರದ ನಿರ್ಧಾರ ಮಾಡದೇ ಇರೋದು ಉತ್ತಮ ಎಂಬೆಲ್ಲ ದಾಳವನ್ನ ಹೈಕಮಾಂಡ್ ಮುಂದೆ ಉರುಳಿಸಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲೇ ಕುರ್ಚಿ ಗೊಂದಲ ಇತ್ಯರ್ಥ ಆಗಲಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತು. ಯಾಕೆಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಪರವಾಗಿದೆ ಅನ್ನುವಂಥದ್ದು ಅವರ ನಂಬಿಕೆ. ಶಾಸಕರ ಬೆಂಬಲ, ಅಹಿಂದ ಅಸ್ತ್ರ, ಕ್ಲೀನ್ ಇಮೇಜ್ ಅನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಎನ್ನಬಹುದು. ಈ ಮಧ್ಯೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಭೇಟಿಯ ಉದ್ದೇಶ ಇಲ್ಲದಿದ್ರೂ ಡಿಕೆ ಪ್ರವಾಸ ಕುತೂಹಲ ಕೆರಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.